ಶುದ್ಧ ಆಗಬೇಕಾದ್ರ ಶುದ್ಧಾಗಿ ಮಣ್ಣಾಗ ಹೋಗ್ಬೇಕಾದ್ರೆ ಮದುವೆ ಆಗಿರ್ಬೇಕ. ಮದುವೆ ಆಗಿತ್ತಂದ್ರ ಅಟ್ಟ ಲಕ್ಷ್ಮಣ ಸತ್ತ ಮ್ಯಾಲತ್ತ ನಿನ್ನ ಗಾಡಿ ಕುಣಸ್ಲಕ ಅಲಾವದ ಜಗತ್ತಿನೊಳಗ. ಮದುವೆ ಆಗಿರ್ಲಿಲ್ಲ ಅಂದ್ರ ಎತ್ತರ ಅಡ್ಡಾಡ ಶುದ್ಧ ಆಗಿಲ್ಲಿದ್ ಎದರಾಗನು ಪಾಳೆ ಎಲ್ಲ ಗೊತ್ತ ಮಾಡ ಪಂಚಭೂತ. ಏ ಸರಸ್ರೂಪ ರಸಗಂಧ ಹೋಗತಾವ ಒಂದ ಒಂದ ಬ್ಯಾರೆ ಇಂದ್ರಿಗಳ ಮಾಡಿ ಕೊರಗುರ್ತ. ಏ ಸರಸ್ರೂಪ ರಸಗಂಧ ಹೋಗತಾವ್ರಿ ಒಂದ ಒಂದ ಬ್ಯಾರೆ ಇಂದ್ರಿಗಳ ಮಾಡಿ ಕೊರಗುರ್ತ. ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡೋ ಕಲ್ಪನ. ಏ ಯು ಕಲ್ಪವ ಗುಣ ಕಳೆ ಒಂಬತ್ತ. ಏ ಚೌಕಿ ಪಾರ ಕಾವಲದಾರ ಮಾಡತಾರ ನಿನ್ನ ಜೇರ ಬ್ಯಾಡ ಸುಳ್ಳ ಹೊತ್ತ. ಏ ಚೌಕಿ ಪಾರ ಕಾವಲದಾರ ಮಾಡತಾರ ನಿನ್ನ ಜೇರ ಗಡಿ ಬ್ಯಾಡ ಸುಳ್ಳ ಹೊತ್ತ. ನಿಂದ ನಿನಗ ಆಗಲಿಲ್ಲ ಗೊತ್ತ. ಆಗಲಿಲ್ಲ ಏಸಯವನಿ ತಿರುಗಿ ಬಂದ್ಯೋ ಮಾತಾಗಿ. ಗಳಿಸಿದ್ದೆಲ್ಲ ನಂದ ಅಂದಿ ಸ್ವತ ನಂದ. ನಂದಂದ ಮಾಡಿಕೊಂಡ್ಯೋ ಘಾತಾಗಿ. ಏ ಘಾತ ಮಾತನಾರ್ಥ ತಿಳಿದ ಕೂಡೋ ಏಕಾಂತ. ಘಾತ ಮಾತನಾರ್ಥ ತಿಳಿದ ಕೂಡೋ ಏಕಾಂತ. ಘಾತ ಮಾತನಾರ್ಥ ತಿಳಿದ ಕೂಡೋ ಏಕಾಂತ. ಏ ಅಕ್ಕರಂತ ಜನ್ಮ ಮಾಯದ ಘೋರ. ಮತ್ತೇನು ಹೇಳೇನ್ರಿಪ್ಪ? ಏನ್ ಹೇಳ್ತಾರು? 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೀನ್ರಿ. ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ. ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ. ಮತ್ತಿನ ದೇವ್ರತ್ ಹೇಳಿ ಯಾರನ್ನ ನಡ್ಕೋತಿರಲ್ಲ ಅವ್ರಿಗೆ ಸಿಕ್ಕೇ ಸಿಗ್ತಾನ. ನಡ್ಕೊಂಡು ಅವ್ರಿಗೆ ಸಿಗ್ತಾನ. ಹಂಗೈತದು. ಯಥಾ ಭಕ್ತಿ ತಥಾ ದೇವ. ಎಟ್ಟು ದುಡಿತಿ ಅಟ್ಟು ಪಗಾರ ಹಿಡಿತಿ ಇಷ್ಟ. ಮತ್ತ ದುಡ್ಕೊಂಡ ಮ್ಯಾಲ ದೇವ್ರು ಸಿಗ್ತಿದ್ದಂದ್ರ ನನಗೆ ಈ ದುಡುಕಿದ ದಗದ ಹೇಳಕ್ ಹೋಗ್ಬೇಡ. ಚತ್ಯಾನ ದುಡಿದ್ರ ಚಂಜಿಕ ಒಲಿ ಹೊತ್ತದ. ನಿನ್ನ ದೇವ್ರ ಪಾಲು ಇದ್ರಾಗ ಎಲ್ಲಿ ಐತಿ? ನಾವು ದುಡ್ದ ನಾವು ಉಣಬೇಕಾದ್ರ ಮತ್ತೊಮ್ಮೆ ಎಲ್ಲಿ ಅದಾನ ದೇವ್ರ? ಕೈ ಕೆಸರಾದರೆ ಬಾಯಿ ಮೊಸರುವ. ನಾವು ದುಡ್ದಾಗ ನಮ್ಮ ಮನಿಗಳು ನಡೀತಿದ್ದು ಅಂದ್ರ ದೇವ್ರರೇ ಎಲ್ಲಿ ಅದಾನ? ಏನು ಕೊಟ್ಟಂಗಾತಿವ. ಮತ್ತ ಇನ್ನೊಂದು ಮಾತು ಹೇಳಿದ್ರಿಪ್ಪ. ಪರಮಾತ್ಮ ಬಹಳ ದೊಡ್ಡವ. ಪ ಅಂದ್ರ ಏನ, ರ ಅಂದ್ರ ಏನ, ಆತ್ಮ ಅಂದ್ರ ಏನ, ತದ ಕೆಳಗ ಮದ ಒತ್ತನ ಯಾಕ ಕೊಟ್ಟನು? ಅದ್ರ ಕಾರಣ ಏನ? ಏನೈತದ್ರ ಸಿಂಬಾಲ? ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು? ಈ 3 ಶಬ್ದಿನ್ಯಾಗ ಏನ ಅರ್ಥ ಅಡಿಗೈತಿ? ಲಕ್ಷ್ಮಣ ಶಾನೆ ಭಾಳ ಅದಾನ್ರಿ. ನೋಡು ಯಾವ್ಯಾವ ಲೆಕ್ಕಲೆ ಹೇಳ್ತಾನ. ಇದು ಒಂದಲ್ಲದ ಇನ್ನೊಂದು ಮಾತು ಹೇಳಿದ್ರಿಪ್ಪ. ಮತ್ತೇನ್ ಹೇಳ್ತಾನ? ಗರತ್ಯಾರಿಗೆ ಗಂಡ ದೇವ್ರ, ಪತಿವ್ರತ್ಯಾರಿಗೆ ಪತಿ ಗಂಡ ದೇವ್ರ. ಬ್ಯಾರೆ ಬ್ಯಾರೆ. ಯಾಕಂದ್ರ ಗರತ್ಯಾರಿಗಿನು ಗಂಡನೇ ದೇವ್ರ, ಪತಿವ್ರತ್ಯಾರಿಗಿನು ಅವನ ದೇವ್ರ. ಒಟ್ಟು ಗಂಡ ದೇವ್ರ. ಇಲ್ಲ ಅಂದಿಲ್ಲಲ್ಲ ನಾನಾ. ಇಲ್ಲ ಅಂದಾಗಿನ ಮಾತಲ್ಲ ಇಪ್ಪ ಇದ. ಗಂಡ ದೇವ್ರ ಇಲ್ಲ ಅಂದಿಲ್ಲ. ಆದ್ರ
ಗಾಂಡನಿ ಆಗೋಕ್ಕಿಂತ ಮುಂಚೆ ಯಾಕಂದ್ರೆ ಬರೇ ತುದಿ ಕಡ್ದ್ರ ಕೆಲಸ ಕೊಡಂಗಿಲ್ಲ, ಬಡ್ಡ್ಯಾಗ ಬೇರು ಸಮೇತ ಬರ್ಬೇಕು. ಹಂಗ ಬರೇ ಗಾಂಡ ದೇವ್ರದಾನ್ರಿ ಅಂದ್ರ ನಂದ ಕಬುಲಿ ಇಲ್ಲ. ಯಾರಿಂದ ಗಾಂಡಾದಿ ಬೇಕಲ್ಲ ಗಾಂಡ ದೇವ್ರ ಹೌದು ಕಬಲು ಕೊಡುನು. ಗಾಂಡ ಯಾರಿಗೆ ಆದಿ, ಯಾರಿಂದ ಆದಿ? ನಿನ್ನ ಮನ್ಯಾಗಿದ್ದಾಗ ಗಂಡ ಇದ್ದೇನ ಲಕ್ಷ್ಮಣ? ಇಲ್ಲ, ಬರೇ ಹುಡುಗ. ಅವಾಗ ಗಂಡಿದ್ದು ಗಂಡ ಬೇರೆ ಗಂಡ ಬೇರೆ, ಮಾತಿನೊಳಗ ಮಲ್ಲು ಅದ. ಗಂಡ ಬೇರೆ ಗಂಡ ಬೇರೆ. ಗಂಡ ಆಗಬೇಕಾದ್ರ ಒಂದೊಂದು ಪ್ಯಾಂಟುಣಿಗಿದಾವಿಪ್ಪ. ಹೆಂಗ? ಈಗ 1ನೇ ಸಾಲಿ ಕಲತ ಮಗ 10ನೇ ಪರೀಕ್ಷೆ ಬರಿ ಅಂದ್ರ ಬರಿತದ ಅನ್ನೋದ ಕೂಸ. ಹಂಗ ಹೆಂಗ ನೀ 1ನೇ ಸಾಲಿ ಕಲತ ಅವಂಗ 10ನೇ ಪರೀಕ್ಷೆ ಬರೀದ ನೇಗಂಗಿಲ್ಲ ನೋಡು. ಹಂಗ ನೀ ಹುಟ್ಟಿದ ಮಗ ಡೈರೆಕ್ಟ್ ನನಗ ಗಂಡ ಆಗ್ಲಕ್ಕ ಬರಂಗಿಲ್ಲ. ಪ್ಯಾಂಟುಣಿಗೆ ಅದಾವ. ಅದಕ್ಕ ನೀ ಗಂಡ ದೇವ್ರ ಅದಿ ಇಲ್ಲ ಅಂದಿಲ್ಲ. ಆದ್ರ ತಮ್ಮ ನೀ ಗಂಡ ಆಗಬೇಕಾದ್ರೆ ನಮ್ಮಂತದ ಒಂದು ಗೊಂಬೆ ಬಾಂಧ ಮಗಲ ಕೂತ್ಕೊಂಡ ತಾಳಿ ಕಟ್ಕೊಂಡ ಬಳಕ ನೀ ಗಂಡ. ಅದಕ್ಕೆ ಮೊದಲು ನೀ ಗಂಡ ಅಲ್ಲ. ಯಾಕಂದ್ರ ನೀನು ನಿನ್ನ ಮನಿ ಒಳಗಿದ್ದಾಗ ಬರೇ ಕೇವಲ ಒಂದು ಹುಡುಗ, ಬರೇ ಒಂದು ಹುಡುಗ. ಅದೇ ಮದ್ವಿ ಹಂದ್ರಕ್ಕ ಬಂದಿ ಮದಿ ಮಗ ಅನಸ್ಕೊಂಡಿ. ಗಂಡ ಅಲ್ಲ, ಮಗ ಅದ. ಏನ ಮದಿ ಮಗ, ಮದ್ವಿ ಮಗ, ಮಗ ಅನಸ್ಕೊಂಡಿ. ಯಾವಾಗ ಒಂದು ಬುತ್ತಿ ಕಟ್ಕೊಂಡು ಹುಡುಕ್ಯಾಡಿ ಊರೆಲ್ಲ 4 ಮಂದಿ ಹಿರಿಯರನ್ನ ಕರ್ಕೊಂಡೆ ಗಾಡಿ ತಗೊಂಡ ಊರು ಬಿಟ್ಟು ಊರು ತಿರುಗಾಡಿ ನನ್ನಂತದೊಂದು ಗೊಂಬಿ ಹುಡುಕ್ಯಾಡಿ ತಂದ ಯಾವಾಗ ನಿನ್ನ ಮಗಲಾಗಿಟ್ಕೊಂಡು ಅದಕ್ಕೆ ತಾಳಿ ಕಟ್ಟಿದಿ ನೋಡು. ತಾಳಿ ಕಟ್ಟದ ಮ್ಯಾಲ ಗಂಡ ಹೇಳಿ ನಿನಗ ನಾಮ ಬತ್ತು. ಆಮ್ಯಾಲ ನೀ ದೇವ್ರರಿ ಆಗು ಅದು ನನಗೆ ಬೇಕಾಗಿಲ್ಲ. ಖರೆ ನೀ ಗಂಡ ಆದದ್ದು ನನ್ನಿಂದ. ನಾ ಬಂದ ಬಳಕ ಗಂಡ ಆದಿ, ಬಾಬಾ ಆದಿ, ಮುತ್ಯ ಆದಿ, ಕಾಕ ಆದಿ, ಅಣ್ಣ ಆದಿ, ತಮ್ಮ ಆದಿ, ಸಗಳ ಪುಡ ಚಾಲು ಗಾಡಿ. ಯಾವಾಗ ಮೀ ಆಲ್ಯವರ ನಾ ಬಂದ ಬಳಕ ಗಂಡ. ಮತ್ತ ನಾ ಬಾಂಧೇವಿಲ್ಲ ಅವಾಗೆಲ್ಲಿ ಗಂಡ ಇದ್ದೀವೋ ನನ್ನ ತಂಗಳು ತುಕಡಿ ಗೊತ್ತಾನ. ಹೆಂಗ ನೋಡಿ ಹಿಂಡಲ್ಗ ಜೇಲ್ದಾನ ಕೈದಿನ ತಂದಂಗಾಗ್ಯದ. ಶಾನೆ ಭಾಳ ಅದನ್ರಿ. ಗಂಡ ದೇವ್ರ ಅನಸ್ಕೊಂಡು ಇಲ್ಲ ಅಂದಿಲ್ಲ. ನಿನ್ನ ದೇವ್ರು ಮಾಡಿ ಇಟ್ಟವ್ರು ನಾವ. ಅದಕ್ಕೊಂದು ಮಾತು ಹೇಳ್ಯಾರ, ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ. ಹೆಣ್ಣು ಜರ್ಕರ ಮುನಿತಪ್ಪ ತಂದ್ರೆ ಲಕ್ಷ್ಮಣ ಮಹಾಮಾರಿ ಆಗ್ಲಕ್ಕ ಬಾಳ ಹೊತ್ತಂಗಿಲ್ಲ. ಒಂದ ಮಗುವಿನ ಓದ ಒಂದ ಮನುಷ್ಯನ ಮಾಡಬೇಕಾದ್ರೆ ಒಂದ ತಾಯಿಗೆ 20 ವರ್ಷ ಟೈಮ್ ತಗೋತದ. ಹೆಣ್ಣಿನಲ್ಲಿ ಹೇಳತ್ತಿ ನಿನಗ ಮಾತನ. ಈಕಿಗೆ ಎಲ್ಲಾ ಅವತಾರ ದುರ್ಗಿ ಆಗ್ಲಕ್ಕೂ ಬಂದೈತಿ, ದುರ್ಗಿ ಆಗ್ಲಕ್ಕೂ ಬಂದೈತಿ, ಕಾಳೆ ಆಗ್ಲಕ್ಕೂ ಬಂದೈತಿ. ಹಂಗಂಗಾದ್ರ ನಿನಗ ಆಯ ಆಗ್ಲಕ್ಕೂ ಬಂದತಿ, ಮತ್ತ ಮ್ಯಾಲ ಮಾಯ ಆಗ್ಲಕ್ಕ ಬಂದದ. ಅದಕ್ಕೆ ಹೇಳ್ಯಾರು ಸತಿಯಿಂದ ಸದ್ಗತಿ. ನನ್ನ ಕಟ್ಕೊಂಡ ಬಳಕ ನಿನಗ ಮೋಕ್ಷದೋ ಲಕ್ಷ್ಮಣ. ಇಲ್ಲ ಶುದ್ಧ ಆಗಬೇಕಾದ್ರ, ಶುದ್ಧಾಗಿ ಮಣ್ಣಾಗ ಹೋಗ್ಬೇಕಾದ್ರೆ ಮದುವೆ ಆಗಿರ್ಬೇಕ. ಮದುವೆ ಆಗಿತ್ತಂದ್ರ ಅಟ್ಟ ಲಕ್ಷ್ಮಣ ಸತ್ತ ಮ್ಯಾಲತ್ತ ನಿನ್ನ ಗಾಡಿ ಕುಣಸ್ಲಕ್ಕ ಅಲಾವದ ಜಗತ್ತಿನೊಳಗ. ಮದುವೆ ಆಗಿರ್ಲಿಲ್ಲ ಅಂದ್ರ ಎತ್ತರ ಅಡ್ಡಾಡ ಶುದ್ಧ ಆಗಿಲ್ಲಿದ್ ಎದರಾಗನು ಪಾಳೆ ಬರ್ತದ ನೋಡು. ಮೈಸೂರಿಗೆ ಊರಾಗಿಂದ ಹೊತ್ತ ಮನಗೂಡದ ದರ್ಗಾದ ಜಾತ್ರೆಯಾಗ ಏನ ಅಡ್ಡಾಡ್ ಹೋಗಬೇಕತ್ತೀವ, ಏನೋ ಗೋಟ್ ಹೋಗಬೇಕತ್ತೀವ, ನೀನ ಡಿಸೈಡ್ ಮಾಡ್ಕೋ ಅದನ್ನ. ಯಾಕಂದ್ರ ಅದಕ್ಕೆ ಹೇಳೇನ್ರಿ, ಈ ಸಂಸಾರನುವಂತ ಜಿನಗಾನಿಗೆ ಮಾಡಬೇಕಾದ್ರ ಹಣವ ಗಳಿಸಬೇಕಂತದು. ಯಾಕಂದ್ರ ಮಾನವಗ ಮೊಟ್ಟ ಮೊದಲಿಗೆ ಮಾನವ ಆಗಿ ಬಂದೈತಿಪ್ಪ ಅಂತಂದ್ರ ಧರ್ಮ ಕರ್ಮ ನ್ಯಾಯ ನೀತಿ ಎಲ್ಲ ಮಾನವನಲ್ಲಿ ಇರಬೇಕು ಅಂತ ಹೇಳ್ತಾರ. ಎಂತಿಂತವ್ರಿಗೋ ನರಕ ದರ್ಶನ ಆಗಿ ಬಿಟ್ಟದು ತಮ್ಮ. ಎಲ್ಲಾರು ಮೋಕ್ಷಕ್ಕೆ ಹೋಗಿಲ್ಲ, ಯಾರು ಡೈರೆಕ್ಟ್ ಯಾರಿಗೆ ಮೋಕ್ಷ ಆಗಿಲ್ಲ. ಅಂತ ಧರ್ಮರಾಜ ಏನ್ ಮಾಡ್ಯಾನ? ಬರೇ ಕೃಷ್ಣನ ಮಾತು ಕೇಳಿ ಒಂದ ಸುಳ್ಳು ಹೇಳಿದಕ್ಕಾಗಿ ಗುರು ದ್ರೋಣಾಚಾರಿ ಮಗ ಅಶ್ವತ್ಥಮ. ಯಾಕಂದ್ರ ಪಾಂಡರ ವಂಶ ನಟ್ಟಂಶ ಮಾಡವಿದ್ದವ ಗುರು ದ್ರೋಣಾಚಾರಿ. ಅವ ಹಂಗ ಮಾಡ್ತಾನನ್ನುವಂತ ಸುದ್ದಿ ಕೃಷ್ಣ ಪರಮಾತ್ಮಗ ತಿಳಿದು ಬಂದಿತ್ತು. ಏನ್ ಹೇಳ್ತಾನ? ಕೃಷ್ಣ ಇದ್ದಾವ ಹೇಳ್ತಾನ, ಏ ಧರ್ಮ, ಒಂದು ಸುಳ್ಳು ಮಾತಾಡಿದೆ ಅಂದ್ರೆ ನೀವು ಎಲ್ಲರೂ ಬದುಕುತ್ತೀರಿ. ಗುರು ದ್ರೋಣಾಚಾರಿ ಕೈ ಅಂದಿರ್ಲಿಕ್ಕ ನಿಮ್ಮನ್ನ ಕುಲ್ಲನ ಮಾಡ್ತಾನ ಅಟ್ಟು ಮಂದಿನೆಲ್ಲ ಅಂದ. ಅವಾಗ ಏನ್ ಹೇಳ್ತಿ ಹೇಳಿ, ನೀ ಹೇಳ್ದಂಗೆ ಕೇಳ್ತಾನಂದ ಧರ್ಮರಾಜ. ಅವಾಗ ಹೇಳ್ತಾನ, ಬರೇ ಒಂದು ಸುಳ್ಳು ಹೇಳಿ. ಏನಂತ ಹೇಳಿ? ಅಶ್ವತ್ಥಮ ಇದ್ದವನ ಮಗ, ಯಾರ ಗುರು ದ್ರೋಣಾಚಾರಿ ಮಗ ಅಶ್ವತ್ಥಮ. ಒಂದು ಸುಳ್ಳು ಹೇಳಂದ.
ಅಶ್ವತ್ಥಮ ಸತ್ತಾನ ತೇಳಿಕಿಸಿಂದ ಯಾಕಂದ್ರೆ ನೀನು ಸತ್ಯದಿಂದ ನೀವು ಒಬ್ಬ ಮಾತಾಡ್ತೀನಿ ನಿನ್ನ ಬಿಟ್ರೆ ಯಾರು ಸತ್ಯ ನಡೆಯಂಗಿಲ್ಲ ಸುಳ್ಳು ಆಗ್ತತಿ ನಿನ್ನ ಮಾತಾಟ ಕರೆ ಹಿಡಿತಾರು ಬರೇ ಒಂದು ಸುಳ್ಳು ಹೇಳಂದ ಏನಂದ ಅವಾಗ ಒಂದು ಮಾತು ಹೇಳಿದಿವ ಯಾರ ಧರ್ಮರಾಜ ಏನಂತ ಅಶ್ವತ್ಥಮ ಹತೋ ಹತೆ ನರವ ಕುಂಜವ ಅಶ್ವತ್ಥಮ ಸತ್ತಾನ ತೇಳಿಕಿಸಿಂದ ಒಂದು ಸುಳ್ಳು ಹೇಳಿದಕ್ಕಾಗಿ ಬರೇ ನರಕದ ದರ್ಶನ ಆಗ್ಯದ ನಿನ್ನ ಧರ್ಮರಾಜಾಗ ನರಕ ದರ್ಶನ ಆಗಿ ಮ್ಯಾಲ ಹೋಗ್ಯಾನ ಅದು ಹಂಗ ಅಲ್ಲ ಈ ನಕುಲ ಸಹದೇವ ಭೀಮ ಅರ್ಜುನ ನರಕದ ಕೊಂಡದೊಳಗ ಆಗಾವ ಹೋಗಿ ಒದ್ದಾಡ್ತಿದ್ದು ಇತ್ತನ ನೋಡ್ಲಾಕ್ ಹೋಗಿದ ನರಕ ದರ್ಶನ ಆಗ್ಯದ ಬರೀ ಸುಳ್ಳು ಹೇಳಿದಕ್ಕಾಗಿ ನರಕ ದರ್ಶನ ನೀವ ಗಿಡದ ಯಾವ ತಪ್ಪಲ್ರಿ ಇದು ಮಾನವ ಜನ್ಮದ ಕರ್ಮ ದೇವ್ರಾಗೋದು ಇದ್ರ ಕೈಯಾಗೈತಿ ದೇವ್ ಆಗೋದು ಇದ್ರ ಕೈಯಾಗದ ಅದಕ್ಕ ರೊಕ್ಕ ಬಾಳ ಗಳಿಸಿವಪ್ಪ ಮನಿ ಒಳಗ ಬಾಳ ಒಂದು 10 ಲಾಕ್ ಇಟ್ಟಿವಂದ್ರೆ ಜಗತ್ತಿನೊಳಗ ಅವ ಬಹಳ ದೊಡ್ಡ ಸಾವುಕಾರ ಅಲ್ಲ ಮೈ ಮ್ಯಾಗ 10 ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕ್ತಾನಂದ್ರ ಅವ ಶ್ರೀಮಂತ ಅಲ್ಲ 10 ತೊಲಿ 10 ಎಕರೆ ಹೊಲ ಐತಿ ನಂದ ಅಂದ್ರ ಅವ ಬಹಳ ಶ್ರೀಮಂತ ಅಲ್ಲ ಶ್ರೀಮಂತ ಇರ್ಬೇಕು ಎಂತದ ಮನೆ ಮುಂದೆ ಹಸದ ಬಂದವಂಗ ಒಂದು ತುತ್ತ ಅನ್ನ ಯಾರು ನೀಡಿತಿತ್ತಾರಲ್ಲ ಜಗದಾಗ ಅವನಟ ದೊಡ್ಡ ಸಾವುಕಾರ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಶ್ರೀಮಂತಿಕೆ ಇರ್ಬೇಕ ಹೃದಯ ಶ್ರೀಮಂತಿಕೆ ಇರ್ಬೇಕ ಈ ನನ್ನವ್ರ ತನ್ನವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ್ರೆ ಇದನ್ನ ಎಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕಪ್ಪ ಮನ್ಯಾಗ ಅವ್ವ ಬೇಕ ಬಾದ್ಮೆ ಅಪ್ಪ ಬೇಕ ಪೈಲಾನ ಹಿಂದಾಗಡೆ ನೀ ನಡಿಲಿ ಸಾನ ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡೋ ಹೇಂಬಾಲ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಏಕಾಕಾರದ ಮ್ಯಾಲ ಆಕಾರ ತಿಳಿದ ಹೋತ ಎಲ್ಲ ಘೋರ ಏಕಾಕಾರದ ಮ್ಯಾಲ ಆಕಾರ ತಿಳಿದ ಹೋತ ಸಂಸಾರ ಸುಖ ನಿನಗೆಲ್ಲ ಘೋರ ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣಾಳಿ ಬಂಧು ಬಳಗ ಯಾರು ಎಲ್ಲೋ ಹಿಂಬಲ ಬರವ್ರ ರೂಪಿನೋಳು ರೂಪ ಕೂಡಿ ನೀರಿನೋಳು ನೀರ ಕೂಡಿ ಜೋಡಿ ದೀವಾನಿನ ಎಲ್ಲೋ ಯಾರ್ಯಾರ ರೂಪಿನೋಳು ರೂಪ ಕೂಡಿ ನೀರಿನೋಳು ನೀರ ಕೂಡಿ ಜೋಡಿ ದೀವಾನಿನ ಎಲ್ಲೋ ಯಾರ್ಯಾರ ಹಿಂಗೈತಿ ಅನುಭವದ ಭಾಗಿ ಅಲ್ಲಂದರಿತ ಭಾಗಿಯ ಗೋಗವಾಡ ಮಾರುತಿ ಪಾದಕ್ಕೆ ಹೋಗಿ ಕೈ ಮುಗದ ನಿತ್ಯವ ಶಿರಭಾಗಿಯ ಸಿದ್ರಾಂಬೈರಿ ಬುದ್ಧಿ ಕೊಟ್ಟು ನಾಗೇಶ್ವರ ಹಾಡು ಮೆಟ್ಟ ಏ ನಾಗಪ್ಪನ ಕ್ಷರ ಹೊಸ ತರ ಏ ಹೇಳಿದಾರ ಅಲ್ಲಿ ನಡದೈತಿ ಗಣಪತಿ ಸ್ತೋತ್ರ ಮಾಡ್ಲಾಕತ್ಯಾರ ಗಣಪತಿ ಬಾಳ ತುಂಬತ್ತಮ್ಮ ಥಂಡಿಗೆ ಡಬ್ಬ ಹಿಡಿಲತ್ತೇವ್ ತಗೋರಿ ಕಡೆ ಮತ್ ಬಿಟ್ಟ ಕಸ್ಕೊಂಡು ಹೋಗ್ತಾನ ಅದನ್ನು ಬಿ ಒಂದು ಮಾತು ಹೇಳಿದ್ರಿಪ್ಪ ಗಣಪತಿ ಸ್ತೋತ್ರ ಮಾಡ್ಲಾಕತ್ಯಾರ ಅವರು ಬಿ ಎದ್ದ ತಕ್ಷಣ ಯಾಕಂದ್ರೆ ಇದು ಗಣಪತಿ ಸ್ತೋತ್ರ ಮಾಡುವಲ್ಯಾಕ ಯಾಕಂದ್ರೆ ಇದನ್ನ ಬಿಟ್ಟು ಏನ್ರೆ ಹೊಸ ಚೀಸ್ ಮಾಡಿದ ಪದೇ 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 ಗಣಪತಿದ ಕೇಳೋದು ಇದ ಹಗಲೆಲ್ಲ ಇದ ನಡೆದೈತಿ ಅದ್ರೊಳಗೆ ಒಂದು ಮಾತು ಹೇಳ್ಯಾರಿ ಅವ್ರ ಕಾಯಿ ಕರ್ಪೂರ ಊದಿನ ಹೋಗಿ ಕರಿಕಿ ಕಣಿಗಿಲ್ಲದ ಹೂವು ನಿನಗಾಗಿ
ಒಂದು ಜರಾನ ವಿಷಯ ಪರಕಿಟ್ಟ ಇಡ್ಬೇಕಾಗ್ಯದ ರೀ. ಹೆಂಗ ಕಾಯಿ ಕರ್ಪೂರ ಊದಿನ ಹೊಗಿ ಇವೆಲ್ಲ ಓಕೆ, ಇವು ಇರ್ಲಿ, ಇರ್ಲಿ. ಕರಿಕಿ ಕಣಗಿಲ್ಲ ಯಾಕ? ಮತ್ತೊಂದು ಹೂ ಇದ್ದಿದ್ದಿಲ್ಲ ಅವಂಗ, ಕಣ್ಣಗಿಲ್ಲ ಹೂವನ ಯಾಕೆ ಇಟ್ಟರಿ ಅವಂಗ? ಇದು ನನ್ನ ಕಡೆದೊಂದು ಹೊಸಾದ ತಯಾರದ ಈ ಸರಿ. ಎಲ್ಲ ಕಡೆ ಎಲ್ಲ ತರ ಹೂ ಇಡ್ತಾರ, ಇರ್ಲಿ. ಕಣಗಿಲ್ ಹೂವನ್ನು ನಿನಗೆ ಯಾಕೆ ಬೇಕಾಗಿತ್ತು? ಯಾಕಂದ್ರೆ ನಮ್ಮ ಅಂದೇವಾಡಿ ಗೈಬಿ ಸಾಬ್ರು ಮಾಡ್ಬೇಕಾದ್ರ ಅಟ್ಯಾನ ಸರಳ ಮಾಡಿರಂಗಿಲ್ಲ. ಕಾಯಿ ಕರ್ಪೂರ ಊದಿನ ಹೋಗಿ ಕರಿಕಿ ಕಣಗಿಲದ ಹೂವ ನಿನಗಾಗಿ. ಕರಿಕಿ ಮತ್ತು ಕಣಗಿಲದ ಹೂವ, ಕಣಗಿಲದ ಯಾಕೆ ಬೇಕಾತ ನಿನಗ? ಮತ್ತೆ ಹೂ ಯಾಕೆ? ದಾಸಾಳಿ ಇತ್ತ, ಪಾರಿಜಾತಿ ಇತ್ತ, ಮಲ್ಲಿಗೆ ಇತ್ತ, ಏನ್ ಬೇಕಾದ ಸೇವಂತಿ ಇತ್ತ, ಬೇಕಾದ ಚೀಸ್ ಇತ್ತ. ಕಣಗಿಲ ಯಾಕೆ ಇಟ್ಟುಕೊಂಡಿ? ಏನ ಕಾರಣಕ್ಕ? ಆ ಕಣಗಿಲದೊಳಗೆ ಏನು ಮಹತ್ವದ ಐತಿ? ಅದಕ್ಕೆ ಏನೇ ನಾವೊಂದು ಬೇರೆ ತೆಗಿಬೇಕಾಗ್ಯದ್ರಿ. ನೋಡು ಬಾ ತಾಯಿ ಬಾ, ಆದಿಶಕ್ತಿ ಬಾ ನೀನು. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ ನೀನು. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ದುರ್ಗ ಸೂರ ದೈತ್ಯನ ಹೊಡದಿ ದುರ್ಗಾದೇವಿ ನೀನು ಬಾ. ಚಂಡ ಮುಂಡ ದೈತ್ಯರ್ನ ಹೊಡದಿ ಚಾಮುಂಡಿ ನೀನು ಬಾ. ದುರ್ಗ ಸೂರ ದೈತ್ಯನ ಹೊಡದಿ ದುರ್ಗಾದೇವಿ ನೀನು ಬಾ. ಚಂಡ ಮುಂಡ ದೈತ್ಯರ್ನ ಹೊಡದಿ ಚಾಮುಂಡಿ ನೀನು ಬಾ. ಭಕ್ತರ ಭಕ್ತಿಗೆ ಒಲೆದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ ನೀನು. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ ದೇವಿ. ಬಾ ತಾಯಿ ಬಾ, ಆದಿಶಕ್ತಿ ನೀನು ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಸೊಂಬ ನಿಶುಮ್ರ ಸಂವಾರ ಮಾಡಿದಿ ಶಾಂಭವಿ ನೀನು ಬಾ. ಕೊಲ್ಲಾಪುರ ಮಹಾಲಕ್ಷ್ಮಿ ಅನಿಸಿದಂತ ತಾಯಿ ಬಾ. ಸೊಂಬ ನಿಶುಮ್ರ ಸಂವಾರ ಮಾಡಿದಿ ಶಾಂಭವಿ ನೀನು ಬಾ. ಕೊಲ್ಲಾಪುರ ಮಹಾಲಕ್ಷ್ಮಿ ಆದಿಶಕ್ತಿ ನೀನು ಬಾ. ಭಕ್ತರ ಭಕ್ತಿಗೆ ಒಲೆದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ ನೀನು. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ ಬಾ. ಬಾ ತಾಯಿ ಬಾ, ಆದಿಶಕ್ತಿ
ದೇವಿ ಬಾ ಬಾ ತಾಯಿ ಬಾ ಆದಿಶಕ್ತಿ ಬಾ ನೀನು ಬಾ ತಾಯಿ ಬಾ ಆದಿಶಕ್ತಿ ಬಾ ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಬಾ ಹಾಳದ ದಾಂಡಿ ಒಳಗ ನೆಲದ ಮಾಸತಿ ನೀನು ಬಾ ಮಸುಬಿನಾಳ ಗೌರಿ ಅನಸಿದಿ ನೀನು ತಾಯಿ ನನಗೆ ಬಾ ಹಾಳದ ದಾಂಡಿ ಒಳಗ ನೆನದಿ ಮಾಸತಿ ನೀನು ಬಾ ಮಹಾಶಕ್ತಿಯಾದಿ ಅನಸಿದಿ ಗೌರಿ ತಾಯಿ ನೀನು ಬಾ ಕಂದ ವಿದ್ಯಾನ ಮೆರೆಸಿದ ಸರಸ್ವತಿ ನೀನು ಬಾ ಬಾ ತಾಯಿ ಬಾ ಆದಿಶಕ್ತಿ ಬಾ ನೀನು ಬಾ ತಾಯಿ ಬಾ ಆದಿಶಕ್ತಿ ಬಾ ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಬಾ ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ ಬಾ ತಾಯಿ ಬಾ ಆದಿಶಕ್ತಿ ಬಾ ನೀನು ಬಾ ತಾಯಿ ಬಾ ಆದಿಶಕ್ತಿ ನೀನು ಬಾ